ಹಾಯ್ ನಮಸ್ಕಾರ, ನಾನಿಂದ ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ. ಅಟ್ ಪ್ರೆಸೆಂಟ್ ನಾನೀಗ ಪಯಣ ಹತ್ರ ಹೋಗ್ತಾ ಇದ್ದೀನಿ. ಸೊ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಸೊ 2 ಇಯರ್ ಬ್ಯಾಕ್ ಹೋಗಿದ್ದೆ. ಸೊ ಈಗ ಹೋಗ್ತಾ ಇದ್ದೀನಿ. ಸೊ ವಿಡಿಯೋ 2 ಪಾರ್ಟಲ್ಲಿ ಇರ್ತದೆ. ಕಂಪ್ಲೀಟ್ ವಿಡಿಯೋ ನೋಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ PAYNA ಪಯಣ. ಇದು ನಮ್ಮ ದುನಿಯಾ ನಮ್ಮ ಇಷ್ಟ. ಎಲ್ಲ ನಮ್ಮ ಅಭಿಮಾನಿಗಳು ಇಲ್ಲೇ ಅವರಪ್ಪ. ಎಲ್ಲ ನಮ್ಮ ದುನಿಯಾ ನಮ್ಮ ಇಷ್ಟ ಅಭಿಮಾನಿಗಳು. ಅದರಲ್ಲಿ ಯಾಕೆಂದ್ರೆ ಇನ್ಸ್ಟಾಗ್ರಾಮಲ್ಲಿ ಯುವ ಕನ್ನಡಿಗ ಒಂದಿದೆ, ಅದನ್ನು ಫಾಲೋ ಮಾಡಿ. ಸ್ವಲ್ಪ ಫಾಲೋ ಮಾಡ್ರಪ್ಪ ಕನ್ನಡದ ಮಕ್ಕಳೆಲ್ಲ. ಇದು ಪಯಣ. ಸೊ ವಿಂಟೇಜ್ ಕಾರ್ಗಳೇನಿದೆಯೋ ಅದರ ಒಂದು ಕಲೆಕ್ಷನ್ ಸೆಂಟರ್. ಸೊ ಇದು ಬರ್ತಕ್ಕಂಥದ್ದು ಮೈಸೂರಿಂದ 5 ಕಿಲೋಮೀಟರ್ಸ್. ದಟ್ ಮೀನ್ ಬೆಂಗಳೂರು ಟು ಮೈಸೂರು ನೈಸ್ ರೋಡ್ ಏನಿದೆಯೋ ಅಲ್ಲಿ ಈ ಒಂದು ಎಕ್ಸಿಬಿಷನ್ ಸೆಂಟರ್ ಅನ್ನೋದು ಬರುತ್ತೆ. ಅದು ಬೇಕು ನಿಮಗೆ 120. ಸೊ ಇದು ಏನಿದೆಯಲ್ಲ, ಸೊ ಇದು ಮ್ಯೂಸಿಯಮ್ದು ಇನ್ಸ್ಟ್ರಕ್ಷನ್ಸ್. ಸೊ ಇದು ಟಿಕೆಟ್ ಪ್ರೈಸ್ ಬಂದು 75 ರುಪೀಸ್ ಇದೆ. ಅಡಿಷ್ನಲ್ ಚಾರ್ಜಸ್ ಬಂದು 120 ರುಪೀಸ್ ಪರ್ ಕ್ಯಾಮರಾ ಇನ್ಸೈಡ್ ಮ್ಯೂಸಿಯಮ್ ಅಂತ ಇದೆ. ಸೊ ಅದೇ ಥರ ಮ್ಯೂಸಿಯಮ್ ಟೈಮಿಂಗ್ ಬಂದು 9 to 8 PM. ಟಿಕೆಟ್ ಕೌಂಟರ್ ವಿಲ್ ಬಿ ಕ್ಲೋಸ್ ಅಟ್ 7:30 PM. ಸ್ನೇಹಿತರೆ, ನೀವು ಪಯಣ ವಿಂಟೇಜ್ ಕಾರ್ ಶೋರೂಮ್ ಎಂಟರ್ ಆಗಿದ ತಕ್ಷಣ ನಿಮಗೆ ಸಿಗ್ತಕ್ಕಂಥದ್ದು ಎವ್ಲ್ಯೂಷನ್ ಆಫ್ ವೀಲ್ ಅಂತ. ಅಂದರೆ ಈ ಒಂದು ಚಕ್ರಗಳು ಯಾವ ಥರ ಎವ್ಲ್ಯೂಷನ್ ಆಯಿತು ಅಂತ. ಸೊ ಇಲ್ಲಿ ಪ್ರಾಚೀನ ಕಾಲದಲ್ಲಿ ಮನುಷ್ಯ ಏನು ಮಾಡ್ತಿದ್ದ ಅಂತಂದರೆ ಈ ಮರದ ಚಕ್ರಗಳನ್ನು ಯೂಸ್ ಮಾಡ್ತಾಯಿದ್ದ. ಸೊ ಕಾಲಕ್ರಮೇಣ ಆ ಒಂದು ಚಕ್ರಗಳು ಯಾವ್ಯಾವ ರೀತಿಯಾಗಿ ಚೇಂಜ್ ಆಯಿತು ಅಂತಕ್ಕಂಥದ್ದು. ಆ್ಯಕ್ಚುಲಿ ಈ ಒಂದು ಟೆಕ್ನಾಲಜಿ ಎಷ್ಟೇ ಡೆವಲಪ್ ಆಗಿದ್ರೂ ಕೂಡ ಅದಕ್ಕೆ ಮೇನ್ ರೀಸನ್ ಯಾವುದಪ್ಪ ಅಂತಂದರೆ ವೀಲ್, ಚಕ್ರನೇ. ಸೊ ಒಂದು ಮಾತಿದೆ, ಮನುಷ್ಯ ಯಾವಾಗ ತುಂಬ ತೊಂದರೆಲಿರ್ತಾನೋ ಆಗ ಹೊಸ ಹೊಸ ಐಡಿಯಾಗಳನ್ನೋದು ಸೊ ಮನುಷ್ಯನಿಗೆ ಬರುತ್ತೆ ಅಂತ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದರೆ ವೀಲ್. ಸ್ನೇಹಿತರೆ, ನೀವು ಎಲ್ಲಿಂದ ಎಲ್ಲಾದರೂ ತಗೊಳ್ಳಿ, ಏನೇ ಡೆವಲಪ್ ಆಗಿದ್ರೂ ಕೂಡ ಸೊ ಅದಕ್ಕೆ ಮೇಯ್ನ್ ರೀಸನ್ ಯಾವುದು ಅಂತಂದರೆ ವೀಲ್ ಅಂತಲೇ. ಹಾಯ್ ನಮಸ್ಕಾರ ಸ್ನೇಹಿತರೆ, ಪ್ರೆಸೆಂಟ್ ಸೊ ನಮ್ಮ ಮುಂದೆ ರೋಲ್ಸ್ ರಾಯ್ಸ್ ಕಾರ್ ಇದೆ. ಸೊ ಇದು ಕಂಪ್ಲೀಟಾಗಿ ವಿಂಟೇಜ್ ಕಾರ್ ಕಲೆಕ್ಷನ್. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ 1924 ಸೊ ಇಂಗ್ಲೆಂಡಲ್ಲಿ ಈ ಒಂದು ಕಾರ್ ಅನ್ನೋದು ಮ್ಯಾನುಫ್ಯಾಕ್ಚರ್ಡ್ ಆಗುತ್ತೆ. ಅಲ್ಲಿಂದ ಇಂಡಿಯಾಗೆ ಈ ಒಂದು ಕಾರನ್ನು ಇಂಪೋರ್ಟ್ ಮಾಡ್ಕೊಳ್ತಾರೆ. ಇದು 1924 ಮಾಡೆಲ್. ಸೊ ನೇಮ್ ಬಂದು ರೋಲ್ಸ್ ರಾಯ್ಸ್ ಅಂತಲೇ ಇದೆ. ಸೊ ಅಟ್ ಪ್ರೆಸೆಂಟ್ ಸಿಚುವೇಶನ್ ಯಾವ ಥರ ಇದೆ ಅಂತಂದರೆ, ಈ ರೋಲ್ಸ್ ರಾಯ್ಸ್ ಅಂತಕ್ಕಂಥದ್ದು ಇದು ಒಂದು ಸ್ಟೇಟಸ್ ಸಿಂಬಲ್. ಇನ್ ಕೇಸ್ ಯಾರ ಹತ್ರ ಆದರೂ ರೋಲ್ಸ್ ರಾಯ್ಸ್ ಕಾರ್ ಇದೆ ಅಂತಂದರೆ ಅವ್ರು ತುಂಬ ರಿಚ್ ಅಂತ ಜನ ಈಗೂ ಅರ್ಥ ಮಾಡ್ಕೊಳ್ತಾರೆ, ಹಾಗೂ ಅರ್ಥ ಮಾಡ್ಕೊಳ್ತಾರೆ. ಸೊ ಈ ಒಂದು ಕಾರ್ ಏನಿದೆಯೋ ಒಪೆಲ್ ಕೆಡೆಟ್ ಅಂತ, ಇದು 1936 ಜರ್ಮನಿಯಲ್ಲಿ ಈ ಒಂದು ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಕಾರ್ ಇದು. ಆ್ಯಂಡ್ ಕಲ್ಲರು ಅಷ್ಟೇ, ಮೇ ಬಿ ಈ ಆಲ್ಮೋಸ್ಟ್ 90 ಇಯರ್ಸ್ ಆಯಿತು ಅಂತಂದರೂ ಕೂಡ ಕಲ್ಲರ್ ಒಂಚೂರು ಕೂಡ ಬ್ಲರ್ ಆಗಿಲ್ಲ, ಡಿಮ್ ಆಗಲಿಲ್ಲ. ಮೇ ಬಿ ಇದು ಸೊ ಅಂದರೆ ಅದು ಮೇಂಟೆನೆನ್ಸ್ ಮಾಡೋರು ಅದನ್ನು ಮಾಡಿರೋ ರೀತಿ ಇರ್ಬೋದು. ಹಾಗೆ ಮತ್ತು ರೀಪೇಂಟ್ ಪಾಸಿಬಿಲಿಟಿ ಅದು ಗೊತ್ತಿಲ್ಲ, ಬಟ್ ಇದ್ರ ಬಗ್ಗೆ ಹೇಳಬೇಕು. ಸೊ ಇದ್ರ ಟಾಪ್ ಸ್ಪೀಡ್ ಬಂದು 98 km/h. ಸೊ ಮತ್ತು ಬ್ರೇಕಿಂಗ್ ಸಿಸ್ಟಮ್ ಹೇಗಿದೆ ಅಂತಂದರೆ ಹೈಡ್ರಾಲಿಕ್ ಬ್ರೇಕಿಂಗ್ ಸಿಸ್ಟಮ್ ಅನ್ನೋ ಇದೆ. ಸೊ ಇದಾಗಿದ್ದಾದಮೇಲೆ ಈ ಕಾರು ಅಡ್ಸನ್ ಅಂತ ಈ 1947 ಈ ಒಂದು ಕಾರ್ ಅನ್ನೋದು ಲಾಂಚ್ ಆಗುತ್ತೆ. ಸೊ ಇದರ ಒಂದು ಟಾಪ್ ಸ್ಪೀಡ್ ಬಂದು 128 km. ಸೊ ಇದು ಮ್ಯಾನುಫ್ಯಾಕ್ಚರ್ಡ್ ಆಗಿದ್ದು ಅಮೇರಿಕಾದಲ್ಲಿ. ಸೊ ಇದು ಅಷ್ಟೇ ತುಂಬ ದೊಡ್ಡದಾಗಿದೆ ಕಾರು, ಮತ್ತು ಅಷ್ಟೇ ಅಟ್ರಾಕ್ಟಿವ್ ಆಗಿರೋದನ್ನು ನಾವು ನೋಡ್ಬೋದು. ಸೊ ಅದಾಗಿದ್ದಾದಮೇಲೆ ಫ್ರೇಝಾ ಅಂತ. ಸೊ ಈ ಕಾರ್ ನೋಡ್ಬೋದು, ಒಂಥರ ತುಂಬ ಚೆನ್ನಾಗಿದೆ. 1919 ಈ ಒಂದು ಕಾರ್ ಅನ್ನೋದು ಇಂಗ್ಲೆಂಡಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಆಗುತ್ತೆ. ಅಲ್ಲಿಂದ ಈ ಒಂದು ಕಾರನ್ನು ಸಮುದ್ರದ ಮುಖಾಂತರ
ಸೊ ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೊಳ್ತಾರೆ. ಸೊ ಇದು 377cc ಕಾರ್ ಇದು. ಸೊ ಬ್ರೇಕಿಂಗ್ ಸಿಸ್ಟಮ್ ಒಂದು ಎರಡು ಕೂಡ ಹೈಡ್ರಾಲಿಕ್ ಡ್ರಮ್ಸ್ ಇದೆ. ಮತ್ತು ಈ ಒಂದು ಕಾರ್ ಏನಿದೆ ಇದರ ಒಂದು ಟಾಪ್ ಸ್ಪೀಡ್ ಬಂದು 130 ಕಿಲೋಮೀಟರ್. ಸೊ ಇದಾದಮೇಲೆ ಮತ್ತೊಂದು ಕಾರ್ ಇದೆ, ಬ್ಲ್ಯಾಕ್ ಬ್ಯೂಟಿ. ಸೊ ಈ ಕಾರನ್ನು ನೋಡ್ತಾ ಇದ್ರೆ ಎಂಥವ್ರಿಗೂ ಕೂಡ ಇಷ್ಟ ಆಗುತ್ತೆ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಾರು. ಇದರ ಲೆಂತ್ ನೋಡಿ, ವಿಡ್ತ್ ನೋಡಿ, ಹೈಟ್ ನೋಡಿ, ಸೊ ಒಳ್ಳೆ ಮಿನಿ ಬಸ್ ಇರೋ ಥರ ಕಾಣ್ತಾ ಇದೆ. ಸೊ ಈ ಕಾರು ಮೈಸೂರು ಮಹಾರಾಜರು ಯೂಸ್ ಮಾಡಿದ್ರು ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ ಅನ್ನೋದು ಸಿಗ್ತಾ ಇದೆ. ಸೊ ಇದರ ಒಂದು ಟಾಪ್ ಸ್ಪೀಡ್ ಬಂದು 137 ಕಿಲೋಮೀಟ್ರು. 1947 ಈ ಕಾರ್ ಅನ್ನೋದು ಲಾಂಚ್ ಆಗುತ್ತೆ. ಸೊ ಈ ಕಾರ್ ಮ್ಯಾನುಫ್ಯಾಕ್ಚರ್ಡ್ ಆಗಿದ್ದು ಇಂಗ್ಲೆಂಡು. ಸೊ ಇಂಗ್ಲೆಂಡಿಂದ ಇಂಡಿಯಾಗೆ ಅದನ್ನು ಇಂಪೋರ್ಟ್ ಮಾಡ್ಕೊಳ್ತಾರೆ ಥ್ರೂ ದ ಸೀವೇ. ಸೊ ಅಂದರೆ ಅಷ್ಟು ವರ್ಷ ಆಗಿದ್ರೂ ಕೂಡ ಈ ಒಂದು ಕಾರುಗಳನ್ನು ಈ ಥರ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಸೊ ಅದನ್ನು ನಾವೆಲ್ಲ ಮೆಚ್ಚಲೇಬೇಕಾಗ್ತದೆ. ಸೊ ಅದೇ ಥರ ಜಗತ್ತಿನ ಎಲ್ಲ ಕಡೆ ನಮ್ಮ ಭಾರತದ ಕೀರ್ತಿ ಮತ್ತು ನಮ್ಮ ಭಾರತದಲ್ಲಿ ಎಷ್ಟು ಶ್ರೀಮಂತರು ಇದ್ದರು ಅಂತ ಗೊತ್ತಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.